Hello students, welcome to my channel English with Baswaraj sir. Today let us learn about I and me. ನಿಮಗೆ ಗೊತ್ತಿರೋ ಹಾಗೆ ಐ ಅಂದರೆ ನಾನು, ಮೀ ಅಂದರೆ ನನಗೆ. ಇವೆರಡು ಕೂಡ ಫಸ್ಟ್ ಪರ್ಸನಲ್ ಪ್ರೊನೌನ್ಸ್ ಅಂದರೆ ಮೊದಲನೇ ಒಂದು ಸರ್ವನಾಮ ಅಂತ ಹೇಳ್ತೇವೆ. ಈಗ ಇದನ್ನು ಕೆಲವರು ಕನ್ಫ್ಯೂಸ್ ಮಾಡ್ಕೋತಾರೆ. ಅದು ಹೇಗೆ ಕನ್ಫ್ಯೂಸ್ ಮಾಡ್ಕೋತಾರೆ? ಎರಡನ್ನೂ ಒಂದ್ರ ಬದಲಿಗೆ ಒಂದನ್ನು ಬಳಸ್ತಾರೆ. ಹಾಗೆ ಬಳಸುವಂತಿಲ್ಲ. ನಾವು ಯಾವಾಗಲೂ ಸಬ್ಜೆಕ್ಟಾಗಿ ಬಳಸ್ಬೇಕಾದ್ರೆ, ಸಬ್ಜೆಕ್ಟ್ ಆಗಿರ್ಬೇಕಾದ್ರೆ ಐನೇ ಬಳಸಬೇಕು. ಐ ಆಮ್ ರಾಜನ್. ಐ ಲಿವ್ ಇನ್ ಮೈಸೂರು. ಐ ಆಮ್ ಎ ಸ್ಟೂಡೆಂಟ್. ಇವೆಲ್ಲ ಒಂದು ಎಕ್ಸಾಂಪಲ್ಸ್. ಐಗೆ ಎಕ್ಸಾಂಪಲ್ ಅಂದರೆ ನಾನು ರಾಜನ್, ಐ ಲಿವ್ ಇನ್ ಮೈಸೂರು ಅಂದರೆ ನಾನು ಮೈಸೂರಿನಿದ್ದೇನೆ, ಐ ಆಮ್ ಎ ಸ್ಟೂಡೆಂಟ್, ನಾನೊಬ್ಬ ವಿದ್ಯಾರ್ಥಿ ಏನರ್ಥ ಕೊಡುತ್ತೆ. ಹಾಗೇನೆ ಇಟ್ಸ್ ಮೀ. ಯಾರಾದರೂ ಹೂ ಇಸ್ ದೇರ್, ಯಾರು ಅಲ್ಲಿರೋರು ಅಂದರೆ ಇಟ್ಸ್ ಮೀ. ಇಟ್ಸ್ ಮೀ ಅಂದರೆ ಇಲ್ಲಿ ನಾವು ಇದನ್ನ ಆಬ್ಜೆಕ್ಟ್ ಆಗಿ ಉಪಯೋಗಿಸ್ತೀವಿ. ಇದನ್ನ ಸಬ್ಜೆಕ್ಟ್ ಆಗಿ ಉಪಯೋಗಿಸಲ್ಲ. ಇಲ್ಲೆಲ್ಲ ಸಬ್ಜೆಕ್ಟು ಐ ಆದರೆ ಇಲ್ಲಿ ಇದು ಆಬ್ಜೆಕ್ಟ್ ಅಂದರೆ ಕರ್ಮಪದ. ಸಮಥಿಂಗ್ ಹ್ಯಾಪನ್ ಟು ಇಟ್, ಆಬ್ಜೆಕ್ಟ್ ಆಫ್ ದ ವರ್ಬ್ ಅಂತ ಹೇಳ್ತೀವಿ ನಾವು. ಗಿವ್ ಮೀ 100 rupees. Give me 100 rupees. Give me 100 rupees means you give me 100 rupees ಅಂತ. ಇಲ್ಲಿ ಮೀ ಅಂದರೆ ನನಗೆ ಅಂತ ಅರ್ಥ ಕೊಡುತ್ತೆ. ಕೆಲವರು ಆ್ಯಕ್ಚುಲ್ ಆಗಿ ಐ ಅನ್ನೋದೇ ಸರಿ, ಇಟ್ ಈಸ್ ಐ ಅಂತ ಹೇಳ್ತೀವಿ ನಾವು. ಆದರೆ ಬಳಸುವಾಗ ಮೀ ಅಂತ ನಾವು ಸ್ಪೋಕನ್ ಇಂಗ್ಲೀಷ್ ಕೆಲವು ವೇಳೆ ಮೀಯನ್ನು ಜಾಸ್ತಿ ಬಳಸ್ತೇವೆ. ಸಬ್ಜೆಕ್ಟ್ ಆದಾಗ ಮಾತ್ರ ಐಯನ್ನು ಬಳಸಬೇಕು. ಆಬ್ಜೆಕ್ಟ್ ಆದಾಗ ಮೀಯನ್ನು ಬಳಸಬೇಕು. ಸಬ್ಜೆಕ್ಟ್ ಅಂದರೆ ಡೂಯರ್ ಅಂದರೆ ಕೆಲಸ ಮಾಡೋರು. ಆಬ್ಜೆಕ್ಟ್ ಅಂದರೆ ಯಾರಿಗೆ ಈ ಉದಾಹರಣೆಗೆ ಈ ಕಿಕ್ ಹಿಡಿದ ಬಾಲ್ ಅಂದರೆ ಹಿ ಅಂದರೆ ಅದು ಸಬ್ಜೆಕ್ಟು, ಬಾಲ್ ಅಂದರೆ ಆಬ್ಜೆಕ್ಟು. ಅಂದರೆ ಯಾರ ಮೇಲೆ ಕೆಲಸ ಮಾಡಿದ್ದಾರೆ, ಬಾಲ್ ಮೇಲೆ ಅವನು ಒದ್ದಿದ್ದಾನೆ ಬಾಲನ್ನು, ಅದು ಆಬ್ಜೆಕ್ಟು. ಇಲ್ಲೂ ಅಷ್ಟೇ ಮೀ ಅನ್ನೋದು ಆಬ್ಜೆಕ್ಟ್ ಆಗಿ ಬಂದಾಗ ನಾವು ಮೀಯನ್ನು ಬಳಸ್ತೇವೆ. ಸಬ್ಜೆಕ್ಟ್ ಆಗಿ ಬಳಸುವಾಗ ನಾನು ಅನ್ನುವಾಗ ಐಯನ್ನು ಬಳಸ್ತೇವೆ. ಆಬ್ಜೆಕ್ಟ್ ಜಾಗದಲ್ಲಿ ಸಬ್ಜೆಕ್ಟನ್ನು ಬಳಸುವಂತಿಲ್ಲ. ಆದ್ದರಿಂದ ನಾವು ಇದನ್ನ ಐ ಮತ್ತು ಮೀ ಇರೋ ಒಂದು ವ್ಯತ್ಯಾಸವನ್ನು ತಿಳ್ಕೊಂಡಾಗಾಯ್ತು. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಿಮಗೆಲ್ಲ ಮತ್ತೆ ಎಲ್ರಿಗೂ ಕೂಡ ನಮಸ್ಕಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ.